ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಯುವ K11. ಸ್ನೇಹಿತರೆ, ಈ ದಿನ ನಮ್ಮ ಅಕ್ಕನ ಮಕ್ಕಳು ಸಂಕಲ್ಪ, ಸಂಸ್ಕೃತಿ, ಇವನು ನನ್ನ ಪ್ರೀತಿಯ ಮಗ ಶಿವು, 3 ಜನನ ಒಟ್ಕೂಡಿ ಒಂದು ಆಟ ಆಡೋಕ್ಕೆ ಅಂತ ಬಂದಿದ್ದೀವಿ. ಏನು ಆಟ ಏನು ಅಂದರೆ, ಈಗ ನಮ್ಮ ಆಯಿತು, ಆಮೇಲೆ ನಾನು ಮತ್ತೆ ಸಮೂಹಕ್ಕನ್ನು ಏನಾದರೂ ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಹೇಳ್ತಾರ ನೋಡೋಣ ಅಂತ. ಕೇಳೋಣ ಶಿವು? ಹಾಂ, ಕೇಳಲ್ಲ? ಹಾಂ. ಸಂಕಲ್ಪ, ಏನಪ್ಪ, ಏನು ನಿನ್ನ ಹೆಸರು? ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಸಂಕಲ್ಪ ಏನು ಓದ್ತಾ ಇದೆಯಪ್ಪ? 7th standard. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಒಂದಷ್ಟು ನಿನಗೆ ರಾಷ್ಟ್ರೀಯವಾಗಿ ಏನೇನು ಇದಿದೆ? ಕಂಗ್ರ್ಯಾಚುಲೇಷನ್ ಬ್ರದರ್. ರಾಷ್ಟ್ರ ಧ್ವಜ ಆಗಿರ್ಬೋದು, ರಾಷ್ಟ್ರ ಪ್ರಾಣಿ, ಪಕ್ಷಿ, ಮರ, ಫ್ರೂಟ್ಸು, ಈ ರಾಷ್ಟ್ರೀಯವಾಗಿ ಇರುವಂಥದ್ದೆಲ್ಲ ನೀನು ಐಡೆಂಟಿಫೈ ಮಾಡಿ ಹೇಳು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಪ್ರಯತ್ನ ಮಾಡ್ತೀಯಾ? ಆಯಿತು, ಆಮೇಲೆ ಸಂಸ್ಕೃತಿ ನೀನು ಮಾಡ್ತೀಯಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಬ್ಬರಲ್ಲಿ ಯಾರು ಹೇಳ್ತೀರಾ? ಇಬ್ರು ಹೇಳ್ತೀರಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪಕ್ಕನಾ? ಆಪ್ಷನ್ಸ್ ಕೊಡ್ಬೇಕಾ, ನೀವೇ ಉತ್ತರ ಹೇಳ್ತೀರಾ? ಆಪ್ಷನ್ಸ್ ಕೊಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಆಪ್ಷನ್ಸ್ ಬೇಕಾ? ಈ ಕಾಲದಲ್ಲಿ ನೀವು ಆಪ್ಷನ್ಸ್ ಕೇಳಿದ್ರೆ ಹೆಂಗೆ? ಫಾಸ್ಟ್ ಆಗಿರ್ಬೇಕು ನೀವು. ಅದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ನೀವು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ಹೆಂಗಿರ್ಬೇಕು? ನಮ್ಮಂಗೆ ಹಳ್ಳಿಯವರ ನೀವು? ಬೆಂಗಳೂರವರಾ? ಆಯಿತು, ಆಮೇಲೆ ನಿಮ್ಮ ಅಪ್ಪ ಕೊಡ್ತಾನೆ. ರಾಷ್ಟ್ರದ ಅಂದ್ರೆ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ರಾಷ್ಟ್ರೀಯ ಪ್ರಾಣಿ ಯಾವುದು? ಪ್ರಾಣಿ, ಎನಿಮಲ್, ಹುಲಿ. ಕರೆಕ್ಟ್ ಆನ್ಸರ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕ್ಲಾಪ್ ಮಾಡು. ದಡ್ಡ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ನೀನು. ನೆಕ್ಸ್ಟ್ ಕ್ವಶನ್ನು ಸಂಸ್ಕೃತಿ ಇಟ್ಕೋ. ನಮ್ಮ ದೇಶದ ಅಂದರೆ ಭಾರತ ದೇಶದ ರಾಷ್ಟ್ರೀಯ ಮರ ಯಾವುದು? ಆಪ್ಷನ್ಸ್ ಬೇಕಾ? ನಿನ್ಗೆ ಆಪ್ಷನ್ಸ್ ಕೊಡ್ಲೇಬೇಕು, ಇಲ್ಲಾಂದ್ರೆ ನೀನು ಹೇಳದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಆಪ್ಷನ್ 1 ತೆಂಗಿನ ಮರ, ಆಪ್ಷನ್ 2 ಅಡಿಕೆ, ಆಪ್ಷನ್ 3 ಗಂಧದ ಮರ, ಆಪ್ಷನ್ಸ್ 4 ಆಲದ ಮರ. ಕರೆಕ್ಟ್ ಆನ್ಸರ್. कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ಆಲದ ಮರ ಇಸ್ ದ ಕರೆಕ್ಟ್ ಆನ್ಸರ್. ಸಂಸ್ಕೃತಿ ಆಲದ ಮರ ಕರೆಕ್ಟ್ ಆನ್ಸರ್. ಅಕ್ಕ ಕರೆಕ್ಟ್ ಆನ್ಸರ್ ಹೇಳೈತೆ. ಕ್ಲಾಪ್ ಮಾಡು, ಹಿಂಗೆ ತಿರ್ಕೊ ಮಗ್ನೆ, ಹಂಗೆ ಜಾಣ. ನೆಕ್ಸ್ಟ್ ಕ್ವಶನ್ ಗೋಸ್ ಟು ಮಿಸ್ಟರ್ ಸಂಕಲ್ಪ ಈಗಾದ್ರೂ ಕರೆಕ್ಟ್ ಆನ್ಸರ್ ಹೇಳ್ಬೇಕು. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಪ್ರಾಣಿ ಕೇಳಿದ್ರೆ ಪಕ್ಷಿ ಹೇಳೋದು, ಪಕ್ಷಿ ಕೇಳಿದ್ರೆ ಪ್ರಾಣಿ ಹೇಳೋದು, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜದ ಬಣ್ಣಗಳು ಯಾವುವು? ಕೇಸರಿ, ಬಿಳಿ, ಹಸಿರು. ವೆರಿ ಗುಡ್. ಆಪ್ಷನ್ಸ್ ಇಲ್ದೇನೆ ಹೇಳಿದಾನೆ ಸಂಕಲ್ಪ. ವೆರಿ ಗುಡ್. ಅದೇ ನೆಕ್ಸ್ಟ್ ಕ್ವಶನ್ ನಿನ್ಗೇನೆ. ಆ ತ್ರಿವರ್ಣ ಧ್ವಜದಲ್ಲಿರುವಂತ ಅಶೋಕ ಚಕ್ರ ಏನಿದೆ, ಅದರಲ್ಲಿ ಎಷ್ಟು ಲೈನ್ಗಳಿದೆ? 24. ವೆರಿ ಗುಡ್. ಸಂಕಲ್ಪ ಚೆನ್ನಾಗಿ ಆನ್ಸರ್ ಮಾಡಿದ್ದಾನೆ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಗೋಸ್ ಟು ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮಿಸ್ಟರ್ ಸಂಸ್ಕೃತಿ,
ನಮ್ಮ ದೇಶದ ಪುಷ್ಪ ಯಾವುದು? ರಾಷ್ಟ್ರೀಯ ಪುಷ್ಪ. ಆಪ್ಷನ್ಸ್ ಬೇಕಾ? ಬೇಕು ಬೇಕು. ಬೇಕು. ಆಪ್ಷನ್ಸ್ ಎ ಮಲ್ಲಿಗೆ ಹೂವು, ಆಪ್ಷನ್ಸ್ ಬಿ ಚೆಂಡು ಹೂವು, ಆಪ್ಷನ್ಸ್ ಸಿ ಕಮಲ ಹೂವು, ಆಪ್ಷನ್ಸ್ ಡಿ ಗುಲಾಬಿ ಹೂವು. ಯೋಚನೆ ಮಾಡಿ. ಫಾಲ್ಸ್ ಆನ್ಸರ್ನ ನಾವು ರಿಜೆಕ್ಟ್ ಮಾಡ್ತೀವಿ. ನೀವು ಒಂದೇ ಸಾರಿ ಏನಾದರೂ ಕಂಟಿನ್ಯೂಸ್ ಒಂದು 2-3 ಪ್ರಶ್ನೆಗೆ ನೀವು ರಾಂಗ್ ಆನ್ಸರ್ ಕೊಟ್ಟರೆ ನಿಮ್ಮನ್ನು ಕ್ವಿಟ್ ಮಾಡಿ ಯು ಆರ್ ನಾಟ್ ಎಲಿಜಿಬಲ್ ಟು ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಡಿಸೈಡ್ ಮಾಡಿಬಿಡ್ತೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳಿ ಆಪ್ಷನ್ಸ್ ಇನ್ನೊಂದು ಸಾರಿ ಹೇಳ. ಗೊತ್ತಾಗ್ತಾ ಇಲ್ಲ? ನೀನು ಗೊತ್ತಾ ಸಂಕಲ್ಪ? ಕೊಡಿ. ಮಲ್ಲಿಗೆ ಹೂ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀನು ಏನು ಸ್ಟಡಿ ಮಾಡ್ತಾ ಇದ್ದೀವಿ? ಯಾಕೆ ಈಗ ನೀನು ರಾಂಗ್ ಆನ್ಸರ್ ಕೊಡ್ತಾ ಇರೋದು? ಆಪ್ಷನ್ಸ್ ಸಿ ಕಮಲ ಹೂವು ನಮ್ಮ ರಾಷ್ಟ್ರೀಯ ಪುಷ್ಪ ಕಮಲ ಹೂವು. ಓಕೆನಾ? ಓಕೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಮಲ್ಲಿಗೆ ಹೂವು ಮೈಸೂರಿಗೆ ಮಾತ್ರ ಪ್ರಸಿದ್ಧಿ. ಮೈಸೂರು ಅದುವೇ ಒಂದು ಬ್ರಾಂಡಿಂಗ್ ಫ್ಲವರೇ. ಬಟ್ ನಮ್ಮ ದೇಶದ ರಾಷ್ಟ್ರೀಯ ಹೂವು ಬಂದು ಕಮಲ ಹೂವು. ಕಮಲ ಹೂವು ನೋಡಿದೀಯಾ? ಯಾವಾಗ ನೋಡಿದೀಯಾ ನೀನು? ಓ ಅಮ್ಮ ಅಪ್ಪ ವರಲಕ್ಷ್ಮಿ ಹಬ್ಬಕ್ಕೆ ತಗೋಬರ್ತದಲ್ಲ ಕಮಲ, ಅದೇ ಕಮಲ ಹೂವು ನಿನಗೆ ರಾಷ್ಟ್ರೀಯ ಹೂವು, ರಾಷ್ಟ್ರೀಯ ಪುಷ್ಪ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ನು ಗೋಷ್ಟು ಸಂಕಲ್ಪ. ನೀನೇ ತಾನೆ ನಿನ್ನ ಕ್ವಶನ್ ಆಯ್ತು. ಆಮೇಲೆ ಅವ್ರ ಉತ್ತರ ಹೇಳಿದ್ರು ತಾನೆ. ಈಗ ನೆಕ್ಸ್ಟ್ ಕ್ವಶನ್ ಸಂಕಲ್ಪಂಗೆ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಆಪ್ಷನ್ಸ್ ಹೇಳಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಪ್ಷನ್ಸ್ ಎ ಕಾಗೆ, ಆಪ್ಷನ್ಸ್ ಬಿ ಗಿಳಿ. ಕನ್ನಡದಲ್ಲಿ ಬರ್ತಾ ಇಲ್ಲ, ಇಂಗ್ಲಿಷಲ್ಲಿ ಬರ್ತಿತ್ತು. ಮುಂಚೆನೆ ಉತ್ತರನ ಸಮ್ಮೋರು ಕ್ಲೀನಾಗಿ ಉತ್ತರ ಹೇಳಿದ್ದಾರೆ. ವೆರಿ ಗುಡ್. कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं.